ತರಿಕೆ ನಮ್ಮವ್ವ ಹೊಟ್ಟೆ ತುಂಬ ಅಡುಗೆ ಮಾಡ್ಕೊಂಡು ಉಣ್ಣಕ್ಕೂ ಬಿಡಲ್ಲ, ಮಾಡ್ಕೊಡೋದು ಇಲ್ಲ. ಏನು ಮಾಡೋದು ಇವಾಗ? ಮಾಮ ನನ್ನ ಕರ್ಕೊಂಡು ಹೋಗಿ ಬರಲೇ ಇಲ್ಲ. ಏನೋ ಕಾಪ ಮಾಡ್ಕೊಂಡು ಬಂದರೆ ಬತ್ತಾನೆ ಅಂತ ಅಂದ್ಕೊಂಡು ಬಂದ್ಬಿಟ್ನಲ್ಲ. ಇವಾಗ ಹಂಗಪ್ಪ ಈ ಮನೇಲಿ ವನವಾಸ ಮಾಡೋದು? ನೆತ್ತಿಗೆ ಉಣ್ಣಂಗಿಲ್ಲ ತಿನ್ನಂಗಿಲ್ಲ. ಥೂ ತರಿಕೆ, ನಾನು ಬರಲೇಬಾರ್ದಿತ್ತು. ಹೆಂಗೋ ನನ್ನ ಗಂಡು ಮನೆಗೆ ಉಪ್ಪು ಸೊಪ್ಪು ತಿನ್ಕೊಂಡು ನೆಮ್ಮದಿಯಾಗಿದೆ. ಉಪ್ಪು ಸಪ್ಪೇನು ಚೆನ್ನಾಗೆ ತಂದಾಕೋನು ಮಾಮ. ಇಲ್ಲಿ ನಮ್ಮ ಅವನ ಹತ್ರಕ್ಕೆ ಬರಲೇಬಾರ್ದಿತ್ತು ನಾನು. ಥೂ ಅಲ್ಲ ಅನ್ನ ಮಾಡಿಬಿಟ್ಟು ಅದು ಎಂಥದೋ ರಸಮ್ ಅಂತ ಕಾಯಿಸ್ಬಿಟ್ಟು ಹೋಗೋಳೆ ಹೊಲ್ದ ಕಡೆಗೆ ನಮ್ಮ ಅವ್ವೆ. ನಾನಾರ ಏನಾರ ಮಾಡ್ಕೊಂಡು ತಿಂತೀನಿ ಕಣೆ ಅಂದರೆ ನಾನು ಅಡುಗೆ ಮನೆಗೆ ಬಿಡ್ದಂಗೆ ಬೀಗ ಹಾಕೊಂಡು ಹೋಗೋಳೆ. ಎಷ್ಟು ಬೇಕಷ್ಟು ಊಟವ ಆಚಿಕ್ಬಿಟ್ಟು. ಇವ ನಮ್ಮ ಅವ್ವ ಇಂಥ ಕರುಗಳು ಮುಂಡೆ ಆದರೆ ಏನು ಮಾಡೋದು? ಅಯ್ಯೋ ಈ ಮನೆಗೆ ಬರೋ ಸೊಸೆ ಅದು ಹೆಂಗೆ ಅನ್ಭವಿಸ್ತಾಳೋ ಏನೋ. ಆದ್ರೂ ಆ ಅನ್ನನೂ ನೀರು ಸಾರು ಹೆಂಗೆ ಉಣ್ಣೋದು? ಥೋ ನಂಗೆ ಉಣ್ಣಕ್ಕೆ ಹಾಕಿಲ್ಲ ಅವೆಲ್ಲನೂ. ಏನು ಮಾಡೋದು ಇವಾಗ? ಮನ್ ತುಂಬ ಕೋಳಿ ಮನ್ ತುಂಬ ಕುರಿ ಮ್ಯಾಕ್ಯಾವೆ. ಒಂದಾನಾರ ಮಗಳು ಮನೆಗೆ ಬಂದಳಲ್ಲ ಒಂದು ವರ್ಷ ಆದ್ಮೇಕೆ ಒಂದು ಕೋಳಿನಾರ ಕುಯ್ದಿಕ್ಕ ನನ್ನ ಜ್ಞಾನ ಐತೆ ನಮ್ಮ ಅವ್ವಂಗೆ? ಇಲ್ಲ ಜ್ಞಾನ ಇಲ್ಲ. ಎಲ್ಲನೂ ಉಳಿಸ್ತಾಳೆ ಉಳಿಸ್ತಾಳೆ ಉಳಿಸ್ತಾಳೆ. ಅದು ಯಾರಿಗೆ ಮಾಡಿಕ್ತಾಳೋ ಏನೋ. ಮಾಮ ಉಗಿಯೋದು ಸರಿಯಾಗಿ ಅದೇ ನಮ್ಮ ಅವ್ವಂಗೆ. ಯಾರೋ ಒಯ್ತವ್ರಲ್ಲ ಯಾರವರು? ಓ ರಂಗಮಂಟಿ ರಂಗಮಂಟಿ ಓಯ್ ರಂಗಮಂಟಿ. ತಾಯಿ ಲಕ್ಷ್ಮಿ ಏನವ ಅಪರೂಪ ಆಗ್ಬಿಟ್ಟಿದೆ. ಒಂದು ವರ್ಷ ಆದ್ರೂ ಊರಿಗೆ ಕಾಲಿಕ್ಕಿರ್ಲಿಲ್ಲ. ಏನ್ ಸಮಾಚಾರ? ಚೆನ್ನಾಗಿದ್ದೇವ? ಓ ಕಣಂಟಿ ಹಂಗಿದ್ದೀನಿ ಸುಮಾರಾಗಿ. ನೀವು ಚೆನ್ನಾಗಿದ್ದೀರಾ? ಊಟ ಮಾಡಿರಾ? ಊಟ ಆಯ್ತು ಇವಾಗ. ಅಯ್ಯೋ ನಿಮ್ಮ ಅವ್ವ ನೋಡಿದ್ರೆ ಬೋಯ್ಕೋತಾಳೆ. ನಾನಿನ್ ಬತ್ತೀನಿ ಕಣವ. ಮಕ ನೋಡಿರ್ ಬೈಕೊಂಡ್ಬಿಟ್ಟಿರ್ತಾಳೆ ನಿಮ್ಮ ಅವ್ವ. ನಿಮ್ಮ ಅವ್ವನ ಹತ್ರ ನಾವು ಇದು ಮಾಡೋಕ್ಕಾಗಲ್ಲ, ಏನೋ ಕರ್ದಲ್ಲ ಅಂತ ಬಂದೆ. ಬತ್ತೀನಿ ಕಂತಾಯಿ. ಅಯ್ಯೋ ಆಂಟಿ ನಿಂತ್ಕೊಳ್ಳಿ ಆಂಟಿ ಒಂದು ನಿಮಿಷ. ಅದು ಯಾಕಂಗೆ ಹೋಯ್ತಿದ್ದೀರಾ? ನಮ್ಮ ಅವ್ವೇನು ಬೈಯಲ್ಲ. ಬರ್ರಿ ನೀವು. ಬರ್ರಿ ಆಂಟಿ. ಏನು ಊಟ ಮಾಡಿರಿ? ಊಟನ ನಮ್ಮ ಮನೆಯಪ್ಪ ಬೆಳಗ್ಗೆ ಕೋಳಿ ತಕ್ಕ ಬಂದಿದ್ರು ಊರಿಂದವ. ನನ್ನ ಮಗಳು ಬಂದಿಲ್ಲ ಅಂತ ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದಿದ್ರು ಕಣವ. ಅದಕ್ಕೆ 1 kg ಕಬಾಬ್ ಕೋಳಿ, 1 kg ಸಾರು ಮಾಡೋದು ಕೋಳಿ ಎಲ್ಲ ತಕ ಬಂದಿದ್ರು. ಮಾಡಿ ಉಂಡ್ಬಿಟ್ಟು ಇವಾಗ ಹೊರಟ ಕಡೆಗೆ ಹೋಯ್ತಾ ಇದ್ದೀನಿ ಕಣ್ತಾಯಿ. ಯಾಕವ ಬರೀ ಊಟದ ಕೇಳ್ತಿದ್ದಿ? ಕಬಾಬ ಕೋಳಿ ಸಾರ? ಅಯ್ಯೋ ನಾನು ಒಂದು ಅಲೆ 1.5 ತಿಂಗಳು ಮೇಲಾಯ್ತು. ಅಯ್ಯ ಲಕ್ಷ್ಮಿ ಮಾತಾಡವೆ, ಏನಾಯ್ತು? ಬಿಡಂಟಿ ಏನೂ ಇಲ್ಲ. ನೀವೇ ಪುಣ್ಯ ಮಾಡಿದ್ರ. ಅದೇ ಯಾಕವ ಹಂಗಂತಿದ್ದಿ? ಏನಾಯ್ತು? ನೀನೇನು ಊಟ ಮಾಡಿದೆ? ಓ ಏನಂಟಿ ಹೊಸ್ತ ಕೇಳ್ತಿದ್ಯಾ? ನಮ್ಮ ಅವನ ಬಗ್ಗೆ ಗೊತ್ತಿಲ್ವಾ? ಅದೇ ತಿಳಿ ಸಾರು, ಅದೇ ಅನ್ನ, ಅದು ಅದಕ್ಕದೇ ಹೆಚ್ಚು. ಗೊತ್ತು ಕಣ ಅಕ್ಕವ ಗೊತ್ತು. ಅದೇ ನಿಮ್ಮ ಅವ್ವ ಅಂತ ಬುದ್ಧಿ ಕಲ್ತಾಳ. ಉಳಿಸಿ ಅದು ಯಾರಿಗೆ ಮಾಡಿಕೊಟ್ಟು ಕಳಿಸ್ತಾಳಂತ ಕಾಣೆ. ಏನೋ ಮಗಳು ಮನೆಗೆ ಬಂದವಳೆ. ಒಬ್ರೊಬ್ಬ ಕೋಳಿ ಪಾಳಿನೋ ಕುರಿನೋ ಕುಯ್ಸೋದಲ್ವಾ? ಏನು ನಿಮ್ಮ ಮನೆಗೆ ಮಸ್ತ ಕೋಳಿಗಳವೆ? ಏನು ಬುದ್ಧಿ ಕಲ್ತಾಳ ನಿಮ್ಮ ಅವ್ವ. ಸರಿ ಕಂತೈ, ನಿಮ್ಮ ಅವ್ವೇನ ಬಂದರೆ ನಂಗೆ ಬೈತಾಳೆ. ಆಮೇಲೆ ಸುಮ್ಮನೆ ಆಮೇಲೆ ಪಕ್ಕದವ್ರ ಹತ್ರ ಜಗಳ ಕಣಕ್ಕಾಗಲ್ಲ. ನಮ್ಮ ಮನೆಯಪ್ಪ ಬೈತಾರೆ. ನಾ ಬರಲ ಇಲ್ಲ. ಅಯ್ಯೋ ಆಂಟಿ ಇದು ಏನಂಟಿ ಒಂಟ್ರ ಒಂದು ನಿಮಿಷ ಇರಂಟಿ. ನಾನು ಬೆಳಗ್ಗಿಂದ ಏನು ಉಂಡೆ ಇಲ್ಲ ಕಣಂಟಿ. ಅಲ್ಲೇ ಮಧ್ಯಾಹ್ನ ಆಯಿತು. ಆಂಟಿ ಒಂಚೂರು ಸಾರು ಕೊಡಂಟಿ, ಕೋಳಿ ಸಾರೇ. ನಂಗಂತೂ ಉಣ್ಣಂಗಾಗ್ಬಿಟ್ಟದೆ. ನಾನೇನೋ ಕೊಡ್ತೀನಿ ಕಂತಾಯಿ. ಅದೇ ನಿಮ್ಮ ಅವ್ವ ನನ್ನ ಜಗಳಕ್ಕೆ ಬಂದರೆ ಏನು ಮಾಡೋದು? ನಿಮ್ಮ ಅವ್ವ ಸರಿಗಿಲ್ಲ ಕಂತಾಯಿ. ಹೊಲ್ತಕ್ಕೋಗಲ್ಲ ಅಂತೀಯ? ಯಾವಾಗ ಬರ್ತಾಳೋ ಏನು ಕತೆನೋ. ನಿಮ್ಮ ಅವ್ವನ ಹತ್ರ ಜಗಳ ಕಾಯ್ಕೊಳಕ್ಕಾಗಲ್ಲ ಕಂತಾಯಿ. ನಮ್ಮ ಅತ್ತೆ ಬಾಯಿಗೆ ಬಂದಂಗೆ ಆಡ್ತಾಳೆ ನನಗೆ. ಹೆಂಗೆ ಮಾಡೋದೀಗ? ಏ ಆಂಟಿ ಒಂಚೂರು ಸಾರನ ಕೊಡಂಟಿ, ಉಣ್ಕತೀನಿ. ಬಾಯಿ ಕೆಟ್ಟಂಗಾಗ್ಬಿಟ್ಟದೆ. ನಮ್ಮ ಮಾಮನ ಹತ್ರನೂ ಜಗಳ ಕಾಯ್ಕೊಂಬಂದೆ. ಅಲ್ಲೂ ಏನು ಉಣ್ಕೊಬರ್ಲಿವ. ರಾತ್ರಿನೂ ತಿಳಿ ಸಾರು ಮುದ್ದೆ, ಇವಾಗ್ಲೂ ಅದೇ ಸಾರು ಅದೇ ಮುದ್ದೆ ಅದೇ ಅನ್ನ. ನಂಗಂತೂ ಉಣ್ಣಕ್ಕಾಗಲ್ಲ ಕಣಂಟಿ. ನಿನ್ನ ಕೈ ಮುಗಿತೀನಿ, ಒಂದು ತೊಟ್ಟು ಸಾರು ಕೊಡಂಟಿ. ನಿನ್ನ ನೋಡಿದ್ರೆ ನನಗೆ ಇಲ್ಲ ಅನ್ನಕ್ಕೆ ಮನ್ಸಾಗಲ್ಲ ಕಣವ. ಅಯ್ಯೋ ಕೊಡ್ಬೋದು, ಕೊಡ್ತೀವಿ ಕಣವ. ಕೊಡೋಕ್ಕೇನು ಅಲ್ಲ. ನಿಮ್ಮ ಅವ್ವಂಗಿನ ಗೊತ್ತಾದ್ರೆ ಸುಮ್ಮನೆ ರಾಮಾಯಣ ಮಾಡಾಕ್ತಾಳೆ. ಅಯ್ಯೋ ನಿಮ್ಮ ಅವ್ವನ ಬಗ್ಗೆ ಇನ್ನೂ ಗೊತ್ತಿಲ್ಲ. ಅದು ಎಷ್ಟು ನಾವು ಜಗಳ ಕಾಯ್ದಿದ್ದೀವೋ. ಮಾತಾಡಲ್ಲ ನಿಮ್ಮ ಅವ್ವನ ಹತ್ರ. ಏನೋ ನಿನ್ನ ಅಕ್ಕ ಕಂಡು ಬಂದೆ ಅಷ್ಟೇ ಇಲ್ಲಿಗೆ. ಸರಿ ಕಂತಾಯಿ, ಒಂದು ಕೆಲಸ ಮಾಡು. ಸಾರು ನಂಗೆ ಕೊಡಕ್ಕೆ ಹೋಗಿಲ್ಲ. ನಮ್ಮ ಮನೆಗೆ ಬಂದ್ಬಿಡು. ಅಲ್ಲೇ ಉಣ್ಣಕ್ಕಿತ್ತೀನಿ, ಉಣ್ಬಿಟ್ಟು ಬರುವಂತೆ. ಸರಿನಾ ಆಂಟಿ? ನಿಜವಾಗ್ಲೂ ಆಂಟಿ ನಿಮ್ಮ ಮನೆಗೆ ಬರಲ್ಲ ಹಂಗಾರೆ? ಹೂ ಕಂತಾಯಿ ಬಾ, ನಮ್ಮ ಮನೆಗೆ ಬಾ. ಯಾರೂ ಇಲ್ಲ, ನಮ್ಮ ಅತ್ತೊಬ್ಳವಳೆ. ಎಲ್ಲ
ಎಲ್ಲ ಮನ್ಗಿರ್ಬೇಕು. ಉಣ್ಣಕ್ಕಿಕ್ತೀನಿ, ಉಣ್ಬಿಟ್ಟು ಬರಿ ಅಂತ ಬಾ. ಯಾರು ಏನು ಅನ್ನಲ್ಲ, ಬಾ, ಬೇಜಾರು ಮಾಡ್ಕೊಬೇಡ. ಆಂಟಿ ನಿಮ್ಮ ಋಣವ ಹೆಂಗೆ ತೀರ್ಸನೆ ನಾನು? ನಂಗಂತವ ಹೊಟ್ಟೆಸ್ತು ಕಳ್ಳೆಲ್ಲ ಚುರ್ಕಂತವ ಕಣಂಟಿ. ಜಲ್ದಿ ಬಾರಂಟಿ, ಉಣ್ಣಕ್ಕೆ ಕೊಡು, ಹೊಟ್ಟೆ ಸಿತದೆ. ಯಾ ಬಾರವ ಲಕ್ಷ್ಮಿ, ಋಣದ ಮಾತಲ್ಲ ಯಾಕೆ? ನನ್ನ ಮಗಳು, ನನ್ನ ಮಗನ ಇದ್ದಿದ್ರೆ ಇಕ್ಕೊಡ್ತಿರ್ಲಿವ. ಹಂಗೆ ನೀನುವ ಬಾ ಸುಮ್ಮನೆ, ಋಣಗಿ ನನ್ಕ ಏನು ಮಾತಾಡ್ಕೊಂಡು. ಸರಿ ಆಂಟಿ ಆಯಿತು. ನಮ್ಮನೆಗೆ ಯಾವಾಗಾರ ಮಾಡ್ದಾಗ ಉಣ್ಣ ಕರಿತೀನಿ ಬನ್ನಿ, ಆಯ್ತಾ? ಅಯ್ಯೋ ತಾಯಿ, ನಿಮ್ಮ ಅವ್ವ 10 ವರ್ಷಕ್ಕೊಂದ್ಸರಿಯ ಕಾಳು ಹಾಕಿ ಸಾರು ಮಾಡೋದೇ ದೊಡ್ಡ ವಿಷಯ. ಇನ್ನು ಕೋಳಿ ಸಾರ 100 ವರ್ಷಕ್ಕೊಂದ್ಸರಿನೂ ಮಾಡಲ್ಲ. ಬಾ ಪರವಾಗಿಲ್ಲ, ನಮ್ಮನೆಗೆ ಉಂಡು ಬರಿ ಅಂತೆ. ಬಾ ಬಾ. ಬೇಜಾರು ಮಾಡ್ಕೊಬೇಡಿ ಕಣಂಟಿ. ಪಾಪ ನಿಮಗೆ ಮಾಡ್ಕೊಂಡಿದ್ರೇನೋ, ನಾನು ಬೇರೆ ಒಬ್ಳು ಬಂದೆ. ಇಲ್ಲ ಕಣ್ ಬಾವ, ಐತೆ ರಾತ್ರಿ ಕ್ವಾಗಂಗೆ ಮಡಗಿದೆ. ಬಾ. ಸರಿ ಆಂಟಿ ಆಯಿತು. ಇವ ನನ್ನ ಮಗಳು ಎಲ್ಗೋದ್ಲು? ಅಲ್ಲೇ ರಂಗಣ್ಣರ ಮತಕ್ಕೆ ಹೋಗಿ ಕೋಳಿ ಸಾರು ಉಣ್ಣಕ್ಕೆ ಹೋದ್ಲ. ನಾನುವ ಕೋಳಿ ಸಾರು ಉಂಡು 10 ವರ್ಷ ಆಗದೆ. ಇವತ್ತಾರವ ಕೋಳಿ ಸಾರ ನನ್ನ ಮಗಳ ಹೆಸರು ಹೇಳ್ಕೊಂಡು ಉಂಡ್ಬಿಡ್ಬೇಕಲ್ಲ. ಹೋಗಿ ಹೆಂಗೆ ಮಾಡೋದು ಇವಾಗ? ಒಂದು 5 ನಿಮಿಷ ಆದಮೇಲೆ ಅವಳು ಉಣ್ಣಕ್ಕೆ ಕೂತ್ಕೊಳ್ಳಿ. ಆವಾಗ ಲಕ್ಷ್ಮಿ ಇದೇನವ ಅಂತ ಓದ್ತೀನಿ. ಆವಾಗ ನಾನು ಕರೆದಿರ್ತಾರೆ. 10 ವರ್ಷಕ್ಕೊಂದ್ಸರಿ ನಾನು ಕೋಳಿ ಸಾರು ಉಣ್ತೀನಿ. ಅಯ್ಯೋ ಜಲ್ದಿ ಉಣ್ಣಕ್ಕೆ ಇಕ್ಬಾರ್ದು ಅವಳಿಗೆ. ನೋಡೋಣ ಅವ್ರ ಮಾತಕ್ಕೋ ಕಿಟ್ಕಿಲಾಸ್ ನೋಡ್ತೀನಿ. ಅವಳು ಉಣ್ಣ ಕೂತ್ಕೊಂಡ್ಬೇಕು, ಹೋಗ್ಬೇಕು ನಾನು. ಓ ಅಪ್ಪಾಜಿ, ಎಲ್ಗೋಯ್ತಿದ್ಯಾ? ಯಾಕಪ್ಪ ಎಲ್ಗೂ ಇಲ್ಲ? ನೀನು ಕಾಲೇಜ್ಗೆ ಹೋಗಿಲ್ವಾ? ಭಾನುವಾರ ಕಾಲೇಜಿಲ್ಲ. ಹೌದಾ? ಸರಿ ಆಯಿತು. ನಿಮ್ಮವ್ವ ಅಡುಗೆ ಮಾಡಿಕ್ಕಿರ್ಬೇಕು, ಹೋಗುಣ್ಣು. ತಿಳಿಸಾರು, ಮುದ್ದೆ, ಅನ್ನ. ಬೀಗ ಹಾಕೇಳೆ ಅಡುಗೆ ಮನೆಗೆ, ಈಚೆ ಕಡೆ ಇಕ್ಕಿರ್ಬೇಕು ನೋಡು. ನೀನು ಉಣ್ ಬಾ. ನೀನು ಎಲ್ಗೋಯ್ತಿದ್ಯಾ? ನಾನು ನಂಗೆ ಹೊಟ್ಟೆ ಸಿದ್ದಲ್ಲ ಕಣಪ್ಪ. ನಾನು ಆಮೇಕಿಂದ ಉಣ್ಕತ್ತೀನಿ. ನೀನು ಉಣ್ಣೋಗು ಮಗ.